ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾವು ಉಪವರಣಾಧಿಕಾರಿ ಯಾದಗಿರಿ. ಅವರು ನಮ್ಮ ಸ್ಟಾಫ್ ಲಿಂಗರಾಜ್ ಅಂತೇಳಿ, ಬೀಟ್ ಫಾರೆಸ್ಟ್ ಯಾದಗಿರಿ. ಈಗ ನಾವು ಏನು ಮಾಡ್ತಾ ಇದೀವಿ ಅಂದರೆ 2024ರಲ್ಲಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಏನದ ದುಬೈ ಟ್ರೀ ಕೊನೋಕಾರ್ಪಸ್ ಟ್ರೀ ಏನಾಗಿದೆ, ಬೆಳೆಸಬಾರ್ದು ಮತ್ತು ಎಲ್ಲಿ ಇದ್ದ ಗಿಡವನ್ನು ಯಾವಾಗನ್ನು ತೆರವುಗೊಳಿಸಲು ಯಾವಾಗಲೂ 24ರಾಗ ಆರ್ಡರ್ ಆಗಿತ್ತು. ಆಗಿದ್ದರಿಂದ ನಾವು 26ರಲ್ಲಿ ನಮ್ಮ ಸರ್ಕಾರದ ಅನುದಾನದ ಪ್ರಥಮ ಹಂತದಲ್ಲಿ ಅನುದಾನ ಬಂದಿರೋದ್ರಿಂದ ಯಾದಗಿರಿ ನಗರದ ಗಂಜ್ ಸರ್ಕಲ್ನಿಂದ ಶಾಸ್ತ್ರಿ ಸರ್ಕಲ್ವರೆಗೆ ಇರತಕ್ಕಂಥ 900 ಗಿಡಗಳನ್ನು ತೆಗೆದು 900 ಗಿಡಗಳನ್ನು ಹಚ್ಚುವಂಥ ಏನು ನಮ್ಮದು ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನು ಯಾದಗಿರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಸರ್ ಅವರ ಆದೇಶದಂತೆ ಈ ಕಾಮಗಾರಿಯನ್ನು ಕೈಗೊಂಡ್ರು. ಈಗ ಎಲ್ಲಿವರೆಗೆ ಕೆಲಸ ಆಗಿದೆ ಇದು? ಈಗ ಗಂಜ್ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ ತನಕ ಬಂದದ್ರಿ. ಬಸ್ ಸ್ಟ್ಯಾಂಡ್ನಿಂದ ಈ ಶಾಸ್ತ್ರಿ ಸರ್ಕಲ್ ವರೆಗೂ ಮುಟ್ಟಬೇಕು ಅಷ್ಟೇ. ಈಗ ಕಂಪ್ಲೀಟ್ ಮಾಡ್ಬೇಕು. ಮಾಡ್ಬೇಕು. ಇನ್ನು ಯಾದಗಿರಿ ಒಳಗೆ DC ಆಫೀಸು, SP ಆಫೀಸ್ ಅಲ್ಲೆಲ್ಲ ಇದೆ, ಅಲ್ಲಿ ಇನ್ನೂ ಆದೇಶ ಬಂದಿಲ್ವಾ? ಈಗ ಇಲ್ಲ ಸರ್, ಈ ಪ್ರಥಮ ಹಂತ ಅನುದಾನದ ಸರ್ಕಾರದ ಅನುದಾನದಿಂದ ಬಂದಿದ್ದು ಶಾಸ್ತ್ರಿ ಸರ್ಕಲ್ನಿಂದ ಗಂಜ್ ಸರ್ಕಲ್ ವರೆಗೆ. ಅದು 2ನೇ ಹಂತದಲ್ಲಿ ಇನ್ನೂ ನಮ್ಗೆ ಆದೇಶ ಬಂದಿಲ್ಲ ಸರ್. ಆದೇಶ ಬಂದಾಗ ಈಗ ನಗರದ ಇನ್ನೂ ಈಗ ನಿಮ್ಗೆ ಆದೇಶ ಆಗಿದ್ದು ಮೋಸ್ಟ್ ಒಂದು 20% ಇರಬೇಕು. ಇನ್ನು 80% ಗಿಡಗಳು ಹಾಗೆ ಉಳಿದಿದೆ. ಯಾದಗಿರಿ ನಗರದಲ್ಲಿ ದುಬೈ ಟ್ರೀಗಳ ಸಂಖ್ಯೆ ಹೆಚ್ಚಿದೆ ಸರ್. ಈಗ ನಮ್ಗೆ ಮೇಲಾಧಿಕಾರಿಗಳ ಆದೇಶ ಆಗಿರೋದು 900 ಗಿಡ ತೆಗೆದು 900 ಗಿಡ ಹಚ್ಬೇಕಂತ ಅಷ್ಟೇ. ಇದರಿಂದ ಏನೇನು ಸಮಸ್ಯೆ ಬರ್ಬೋದು ಸರ್? ಸರ್, ಇದರಿಂದ ನೋಡಿ ಸರ್, ಈ ಏನು ಕೊನೋಕಾರ್ಪಸ್ ಟ್ರೀದಿಂದ ನಮ್ಗೆ ಅಸ್ತಮಾ ಆಗಲಿ, ಹೃದಯ ಸಂಬಂಧ, ಉಸಿರಾಟ ಸಂಬಂಧ ಕಾಯಿಲೆಗಳಾಗಲಿ ಮತ್ತು ಒಂದು ಸ್ಲೋ ಪಾಯ್ಸನ್ ಟೈಪ್ ವರ್ಕ್ ಆಗಿ ಕ್ಯಾನ್ಸರ್ ಹಂತಕ್ಕೂ ಹೋಗ್ಬೋದು ಅಂತ ಇದೆ ಸರ್. ಅದು ಅಷ್ಟು ಡೇಂಜರಸ್ ಇದೆ. ಇದು ಮತ್ತೆ ಈ ಗಿಡ ಏನಿದೆ ಮಾಡಲಿಕ್ಕೆ ಮತ್ತೆ ವಿಶೇಷವಾಗಿ ಮತ್ತೆ ಜಿಲ್ಲಾಧಿಕಾರಿಗಳು ಅವ್ರ ಕಡೆಯಿಂದ ಏನಾದರೂ ಈ ತೆರವು ಮಾಡ್ಬೇಕಂತ ಏನಾದರೂ ಪತ್ರ ಏನಾದರೂ ಬರ್ದಿದ್ದಾರೆ ಸರ್? ಜಿಲ್ಲಾಧಿಕಾರಿಗಳಿಂದಲ್ಲ ಸರ್, ನಮ್ಮ ಅರಣ್ಯ ಇಲಾಖೆ ಜಿಲ್ಲಾಧಿಕಾರಿಗಳಾದಂಥ ಪ್ರಾದೇಶಿಕ ಅರಣ್ಯ ವಿಭಾಗದ ಉಪರಣ್ಯ ಸಂರಕ್ಷಣಾ ಅಂತ AB ಪಾಟೀಲ್ ಸರ್ ಆರ್ಡರ್ ಮಾಡಿದ್ದಾರೆ ಸರ್. ಅವರ ಆದೇಶದಂತೆ ಕಡೆ ಈಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದೆ ಆಗಿ ಇಂಥ ಗಿಡಗಳು ಅದಾವ. ಆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಏನು ಆ ರೀತಿ ತೆರವು ಮಾಡ್ರಿ ಅಂತ ಆದೇಶ ಮಾಹಿತಿ ಇಲ್ಲ ಸರ್. ಮಾಹಿತಿ ಇದೆ. ಈ ಗಿಡ ಕಟಾವು ಮಾಡಿದ್ರಪ್ಪ ಅಂದ್ರೆ ಇಮಿಡಿಯೇಟ್ ತೆರವು ಮಾಡ್ಲಿಕ್ಕೆ ಎಷ್ಟು ಟೈಮ್ ನಡೀತದೆ? ಬಟಾವಣೆ ಮಾಡಿ ತೆರವು ಮಾಡ್ಲಿಕ್ಕೆ ಏನೂ ಟೈಮ್ ಹಿಡಿಯಲ್ಲ ಸರ್. ವಿದಿನ್ ಹಾಫ್ ಆನ್ ಅವರ್ 1 ಅವರ್ನಾಗ ಎಲ್ಲ ಕ್ಲಿಯರ್ ಮಾಡಿ ಮುಂದೆ 2-3 ಡೇಸ್ನಲ್ಲಿ ನಾವು ಪಿಟ್ಟಿ ಮತ್ತು ಪ್ಲಾಂಟಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ಈ ನಿಮ್ಮ ಈ ಗಿಡಗಳನ್ನು ತೆರವು ಮಾಡ್ಲಿಕ್ಕೆ ಬೇರೆ ಬೇರೆ ಇಲಾಖೆಗಳ ಸಹಕಾರ ಐತೆ? ಪೊಲೀಸ್ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಎಲ್ಲ ಇಲಾಖೆ ಸಹಕಾರ ಇದೆ ಸರ್. ಪೊಲೀಸ್ ಇಲಾಖೆ, ಪೌರಾಡಳಿತ ಇಲಾಖೆದು ಎಲ್ಲ ಸಹಕಾರ ಇದೆ ಸರ್.